ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸುಮಾರು ದಿವಸ ಆದ ನಂತರ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಹಿಂದಿನ ವಾತಾವರಣ ನೋಡಿದರೆ ಗೊತ್ತಾಗ್ಬೋದು. ನಾನಿದ್ದೇನೆ ನನ್ನ ತಾಯಿ ಮನೆಯಲ್ಲಿ. ಕಾರಲ್ಲಿ ಬಂದದ್ದಾಯ್ತಾ, ನಾನೇ ಡ್ರೈವ್ ಮಾಡಿಕೊಂಡು ಮಕ್ಕಳನ್ನ ಹಾಗೆ ತಮ್ಮನನ್ನ ಕರ್ಕೊಂಡು ಬಂದದ್ದು. ನಿನ್ನೆ ಸಂಜೆ ಹೊರಟಿದ್ದೇವೆ, ಇವತ್ತು ಬೆಳಿಗ್ಗೆ ಏನಿಲ್ಲ ಹಾಗೆಲ್ಲ ಹೇಳಿ ಮರ್ಯಾದೆ ತೆಗಿಬೇಡ. ಹೇಳ್ತಿದ್ದೇನೆ ಎಷ್ಟು ಬೇಗ ಬಂದಿದೆ ಲೆಕ್ಕ ಏನಿಲ್ಲ, 10:40ಕ್ಕೆ 10:45 ಅವನನ್ನು ನಾನು ಕಾರಲ್ಲಿ ಹತ್ತಿಸ್ಕೊಂಡಿದ್ದೇನೆ ಪುತ್ತೂರಿಂದ. 11:29 ಆಗುವಾಗ ತಾಯಿ ಮನೆಯಲ್ಲಿ ಇದ್ದೇವೆ. ಇನ್ನೂ ಸ್ವಲ್ಪ ಬೇಗ ತಲುಪ್ತಿದ್ದೆವು. ನಮಗೆ ನೆಕ್ಕಿಲಾಡಿ ಅಲ್ಲ ಎಂಥದ್ದು ಹಳೆ ಗೇಟಲ್ಲಿ ಅಲ್ಲ, ಅಲ್ಲಿ ಚೆಕ್ಕಿಂಗ್ ಇತ್ತು. ರ್ಯಾಶ್ ಡ್ರೈವ್ ಅಂತ, ಓವರ್ ಸ್ಪೀಡ್ ಡ್ರೈವ್ ಅಂತೇಳಿ ಆಯ್ತಾ. ಅಲ್ಲ, ಓವರ್ ಸ್ಪೀಡ್ ಅಂತಲ್ಲ, ಇವಳು ಬಂದ ಸ್ಲೋ ಗೆ ಅವಳಿಗೆ ಪುರ್ಸೊತ್ತು ಸಿಕ್ಕಿತ್ತು, ನಿಲ್ಲಿಸಿ. ಹೌದಾ, ಹಾಗೆ ಆದದ್ದು. ಆಕ್ಚುಲಿ ಎಲ್ಲರೂ ಹೋಗ್ತಿದ್ರು, ನಾನಲ್ಲಿ ಒಬ್ರು ನಿಲ್ಸಿದ್ರಲ್ಲ ಅಂತ ಪೊಲೈಟ್ ಸ್ಟೂಡೆಂಟ್ ಆಗಿ ನಿಲ್ಲಿಸಿದೆ. ಹಾಗೆ ಚೆಕ್ ಮಾಡಿದ್ರು, ಎಲ್ಲ ಕರೆಕ್ಟ್ ಇತ್ತು, ಹಾಗೆ ಬಿಟ್ಟರು ಬಂದು. ಸೊ ಆಯ್ತಾ, ಇವತ್ತಿನ ದಿನ ಹೇಗಿರ್ತದೆ, ಏನೆಲ್ಲ ಆಗ್ತದೆ ಎಲ್ಲ ನೋಡುವ. ನಿನ್ನನ್ನು ಮಾಡಿಸುವ. ಗೌಜಿ ನೋಡಿ ಮಂಗಳೂರಿಂದ ಮಾವನ ಸೈಕಲ್ ಮನೆಗೆ ಬಂದಿದೆ. ಇವನಿಗೆ ಸವಾರಿ ಎಂಜಾಯ್ ಮಾಡ್ತಿದ್ದಾನೆ. ಮಾವ ಹಿಡ್ಕೊಂಡು ಓಡಿಸಿದ, ಅವ್ನು ಮೈಸೂರು ಪಾಕ್ ತಿನ್ಕೊಂಡು ಕೂತಿದ್ದಾನೆ ಅದರಲ್ಲಿ. ಈಗ ಪುಟ್ಟಕ್ಕನಂಸ ಮಾಡು ಮಾವ, ಇಳ್ಸು. ಅದ ನೋಡು, ಅಜ್ಜಿಗೆ ಕುರ್ಸು ಅಂದಾರೆ. ಇದ್ರ ಕುರ್ಸು. ಮೇಲೆ ತಡಿ, ಅವ್ನು ಸೈಕಲ್ ಹಿಡ್ಕೊಳ್ತಾನೆ, ನೀನು ಕೂರ್ಸಕ್ಷ. ಇಲ್ಲಿ ಮಾಡಗು ಮಗಳು, ಕಾಲ ಅಲ್ಲಿ ಮಾಡಗು. ಇಲ್ಲಿ ತಡಿ, ಒಂದ್ ನಿಮಿಷ. ಇಲ್ಲಿ ಹಿಡ್ಕೊ ಮಗಳು, ಅಲ್ಲಿಯೇ. ಹೋಗು. ನೆಕ್ಸ್ಟ್ ಸವಾರಿ. ನೋಡಿ, ಅಜ್ಜಿ ಮನೆಗೆ ಬಂದರೆ ಯಾವತ್ತೂ ಹಾಗೆ. ಅಜ್ಜಿ ಮನೆಗೆ ಬಂದರೆ ಮಗಳಕ್ಕಿಂತ ಜಾಸ್ತಿ, ಈಗ ತಾಯಿ ಮನೆಗೆ ನಾವು ಬರ್ತೇವಲ್ಲ, ನಮಗಿಂತ ಜಾಸ್ತಿ ನಮ್ಮ ಮಕ್ಕಳಿದ್ರೆ ಅವರಿಗೆ ರಾಜ ಮರ್ಯಾದೆ. ಆಯ್ತಾ, ನನ್ನನ್ಸ ಕೂರ್ಸಿ ಕರ್ಕೊಂಡೋಗು. ನನಗೆ ಸೈಕಲ್ ಹೊಡಿಲಿಕ್ಕೆ ಬರ್ತದೆ, ಇನ್ಸಲ್ಟ್ ಮಾಡಬೇಡ ನೀನು. ಅಪ್ಪು ಮತ್ತಿನೆಂಥದ್ದು ಒಳ್ಳೆ ಎತ್ತರ ಐರಾವತದಲ್ಲಿ ಕೂತಾಗುಂಟು. ಇಲ್ಲಿ ಸಿಡಿಸು ಮಾವ. ವೆರಿ ಗುಡ್. ಅದು ನೋಡು ಎಷ್ಟು ಎತ್ತರ ಉಂಟು ಅಂತ. ನನಗೆ ಅಷ್ಟು ಎತ್ತರ ಎಲ್ಲ ಸಾಧ್ಯ ಇಲ್ಲ. ಹೌದು, ಈಗ ಮಂಗಳೂರಿನ ಎಂತಕ್ಕೆ ನಿನ್ನ ಸೈಕಲ್ ಮನೆಗೆ ಬಂದದ್ದು? ಮಳೆ ಹಿಂದೆ ಮಡ್ಗಾಡು ಸಿಕ್ಕಿಸ್ಲಿಲ್ಲ, ಪುಣ್ಯಾತ್ಮ ಸಿಕ್ಕಿಸಿಕೊಂತವತ್ತು ಹೇಳಿದ್ದೇವೆ. ಅದಕ್ಕೆ ಸ್ಟೈಲಿಗಿರ್ಲಿ ಅಂತ ಮಡ್ಗಾಡೆಲ್ಲ ಸಿಕ್ಕಿಸ್ಲಿಲ್ಲ ಅವನು. ಈಗ ಮಳೆಗೆಲ್ಲ ಹೋಗುವಾಗ ರಡ್ತದಲ್ಲ, ಅದಕ್ಕೆ ಮನೆಗೆ ತಂದಿಟ್ಟಿದ್ದಾನೆ. ನೋಡಿ, ನಮ್ಮ ಅಜ್ಜಿ ಎಲ್ಲಿ, ತಾಯಿ ಮನೆಯಲ್ಲಿರುವ ಅಜ್ಜಿ ಎಲ್ಲಿ ಅಂತ ಕೇಳ್ತಿದ್ರಲ್ಲ ನೋಡಿ, ಇಲ್ಲಿದ್ದಾರೆ. ಬೆಂಗಳೂರಿಗೆ ಹೋಗಿದ್ರು, ಅವ್ರ ಮಗನ ಮನೆಯಲ್ಲಿದ್ರು. ಹಾಯ್ ಮಾಡಿ ಅಜ್ಜಿ. ಈಗ ಎಂತ ತಿಂದದ್ ನಿಂಗ? ಎಂತ ಪತ್ರೊಡೆ? ಅಪ್ಪು ಅದೆಂತರ ಜೀರಿಗೆ ಬಂದಿ ಹೆಂಗಾಯ್ದು? ಯಾರು ತಂದದ್ದು? ಗೊತ್ತಾಯ್ತಲ್ಲ, ನಾನು ಅಜ್ಜಿಗೆ ಅಂತ ಹೇಳಿ ಪತ್ರೊಡೆ ಮಾಡಿ ಅದನ್ನು ಬೆಂದಿ ಮಾಡಿ ತಂದದ್ದು. ಅಜ್ಜಿಗೆ ತಿಂದಾಯ್ತು ಅಲ್ಲದ? ಯಾರು ಇಲ್ಲ, ನಾನು ವಿಡಿಯೋ ಮಾಡಿದ್ದು ಅಜ್ಜಿ. ಯೂಟ್ಯೂಬಿಂಗ್ ಹಾಕುಲೆ ನೋಡಿ, ಅವರ ಇನ್ನೋಸೆನ್ಸ್. ಯಾರ ಜೊತೆನೋ ನಾನು ವಿಡಿಯೋ ಕಾಲಲ್ಲಿ ಮಾತಾಡಿ ಹೇಳ್ತಿದ್ದೇನೆ ಅಂತ ಅನ್ಕೊಂಡಿದ್ದಾರೆ. ವಿಡಿಯೋ ಮಾಡಿದ್ದು ನಾನು. ಇದಾ ನೋಡಿ, ಈಗ ಹತ್ಲ ಕಾಣ್ತಾ ಇದ್ದ. ವಿಡಿಯೋ ಮಾಡಿದ್ದಾನು. ನೋಡು ನನಗೆ ಸಹ ಬರ್ತದೆ. ಕೈ ನಿನ್ನ ಕೈ ತಾಗುತ್ತೆ. ಹೇಳ್ಕಂದ ಲೈಫಲ್ಲಿ ಬ್ಯಾಲೆನ್ಸ್ ಬಂದ್ರೆ ಮತ್ತೆ ಸ್ಕೂಟಿ ಎಲ್ಲ ಬಿಟ್ಟವರಿಗೆ ಸೈಕಲ್ ಬಿಡೋದು ದೊಡ್ಡ ಇದುವ.
ಗುಜರಿ ಸೈಕಲ್ ಬಿಟ್ಟದ್ದು ನೆನ್ಪುಂಟಲ್ಲ ಬೆಳ್ಳಾರೆ. ಹೌದು, ನಾವೆಲ್ಲ ಹೇಗೆ ನಮಗೆಲ್ಲ ಅಪ್ಪ ಸೈಕಲ್ ಕಲ್ಸಿದ್ದ ಹೇಗೆ ಅಂತ ಹೇಳಿದ್ರೆ ದಿನಕ್ಕೆ ಬಾಡಿಗೆಗೆ 3 ರೂಪಾಯಿ ಕೊಟ್ಟರೆ, ತಡಿ ಒಂದ್ ನಿಮಿಷ 3 ರೂಪಾಯಿ ಕೊಟ್ರೆ ಒಂದು ದಿವಸ ಇಡೀ ಸೈಕಲ್ ಹೊಡಿಲಿಕ್ಕೆ ಅಲ್ಲಿ ಸಿಕ್ತಿತ್ತು. ನಾವು ಬೆಳ್ಳಾರಲ್ಲಿ ಇರುವಾಗ ಅದ್ರಲ್ಲಿ ಕಲ್ತದ್ದು ನಾವು. ಆದ್ರೆ ಅಪ್ಪ ಅದನ್ನ 150 ರೂಪಾಯಿ ಕೊಟ್ಟು ಸರಿ ಮಾಡಿಸಿ ನಮಗೆ ಅಂತ ತೆಗ್ಸಿ ಕೊಟ್ಟಿದ್ರು. ಅದ್ ನೆನ್ಪುಂಟು. ಅದು ಪುತ್ತೂರಿಗೆ ಬಂದಿದ್ದು. ಗೋಡೆ ಗುದ್ದಿದ್ದ, ಅವನ ಮುಖಕ್ಕೆ ಗುದ್ದಿದ್ದ ಎಕ್ಸ್ಪ್ರೆಷನ್. ಅದ್ರಲ್ಲಿ ನಾವು ಹೆಗ್ಗ ಹೋಗ್ತಿದ್ದೆವು. ಸಾಕು, ಇನ್ನು ನಿನ್ನ ಸೀಟನ್ನೇ ಎತ್ತರ ಮಾಡಿ ಸೀಟ್ ಅಂತ ನಾನು ಹೀಗೆ ಮಾಡಿ ಬಾಕ್ಸಿಲ್ ಎಂತ ಇದ್ದ ನೋಡಿ ಅಂತ ಪೂರಡಿ ಹರದ ಹೋಗಿ ಆಟಾಡ ಅದುವೆ ಪೇರಳೆ ಅಂತ ಹೇಳಿದ್ರೆ ಆಯ್ತು ಜೀವ. ಅದಲ್ಲ ಆಯ್ತಾ. ಇಲ್ಲಿ ಕೆಳಗೆ ಉಂಟು ಅವರಿಗೆ ಕೊಯ್ಯುವ ಹಾಗೆ ಹಣ್ಣು. ಸೊ ಇದು ಕೊಯ್ಬೇಕಾ ಅದು ಕೊಯ್ಬೇಕಾ ಅಂತ ಹೇಳಿ ಭಾರಿ ಖುಷಿ ಅವನಿಗೆ. ನಿಲ್ಲ ಅದಲ್ಲ ಇಲ್ಲಿ ಬಾ, ಈ ಸೈಡ್ ಬಾ ಆಯಿತಾ. ಸಿಕ್ಕಿದ್ದನ್ನೆಲ್ಲ ಇದನ್ನು ಅಂತ ಕೊಯ್ಲಿಕ್ಕೆ ಶುರು ಮಾಡಿದಾನಾಗದಿಂದ. ಇದ್ದದೇ ಕೊಯ್ಯಲಕ್ಕು. ಆದರೆ ಅದೊಂಚೂರು ಕಾಯಿ ಮಗ, ಒಂಚೂರು ಹಣ್ಣು 20 ತೋರಿಸುತ್ತೆ. ಬಾ, ಅದು ಅಲ್ಲಿ ಒಳ ಹೋಗು. ಇಲ್ಲಿ ಸುಮಾರು ಉಂಟಾಯ್ತಾ. ಬೀಳಲಿಕ್ಕೆ ಸಹ ಶುರುವಾಗಿದೆ, ಅಷ್ಟಾಗಿದೆ ಈ ಸಲ. ಇದು ಇಲ್ಲಿ ನೋಡು, ಇದೆ ಆ ಹಣ್ಣು ಕೊಯ್. ಮುಂದೆ ಹೋಗು. ಇದು ನೋಡ, ಅದು ಅರೆ ಹಣ್ಣು ಅಂತ ಹೇಳ್ತಾವಲ್ಲ, ಆ ಥರ ಉಂಟು ಇದು. ಇಂಥ ತಿನ್ನಲಿಕ್ಕೆ ನಿಜವಾಗಿ ಖುಷಿಯಾಗೋದಾಯ್ತಾ. ಪೇರಳೆ ತುಂಬ ಹಣ್ಣದು ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಅದೊಂದು ಸ್ವಲ್ಪ ಚಪ್ಪೆ ಫೀಲ್ಸ ಇರ್ತದೆ. ಈ ಥರದ್ದಾದರೆ ಸೂಪರ್. ನಾವೀಗ ದೂರ ಹೋಗ್ಬೋದು ಮಗಳು. ಬೊಳ್ಳಾವಿಂದ ಈಗ ಸೌತಡ್ಕಕ್ಕೆ. ಸ್ವಾಮಿ ಯಾವತ್ತು ಹಿಂದೆ ಕೂಬಮ್ಮ ಹಿಂದಕ್ಕೆ ಮಗ ಹಿಂದೆ ಇದ್ದವು. ಯಾರೆಲ್ಲ ಇದ್ದವು ಹಿಂದೆ? ಸತ್ಯಣ್ಣ, ಮಮತಕ್ಕ, ಸಾವಿತ್ರಕ್ಕ ಎಲ್ಲ ಹಿಂದೆ. ಈಗ ಕಾರ್ ಓಡಿಸ್ತಿರೋದು ತಮ್ಮ. ಆಗ ನಾನು ಸೂಪರ್ ಫಾಸ್ಟ್ ಬಂದದ್ದು ಅಂತ ಹೇಳಿದಲ್ಲ. ಅಲ್ಲ, ಎಂತ ಹೇಳಿದ್ರು ನಿನ್ನೆ ಹೆರೆಟ್ಟು ಇಂದು ಜಪ್ಪೆತ್ತಿದ್ದ ಹೇಳಿದ್ರು. ಈಗ ಹಾಗೆ ಇನ್ನು ನಾಳೆ ಬೆಳಿಗ್ಗೆ ಆಗೋದು ಬೇಡ ಅಂತೇಳಿ ಪಾಪ ಅವನ ನಮ್ಮ ಚಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬರುವಾಗ ಎಷ್ಟು ಬೆಲ್ಲ ಬೇಕಾದ್ರೂ ಬೈಗಲ್ಲಿ ಎತ್ತಬೇಕು ಪೂಜೆಗೆ. ಅಪ್ಪನಿಗೆ ಸಹ ಹಾಗೆ ಸ್ಪೀಡ್ ಒಂದು ಹೋಗಬೇಡಿ ಅಂತ. ಅಪ್ಪನ ಏಜಲ್ಲಿ ಚಂದ ಓಡಿಸಿದ್ದಾರೆ. ಈಗ ನಮಗೆ ಮೂಗಿನ ದಾರ ಹಾಕೋದಿಲ್ಲಿ. ನೋಡಿ ಹೇಗೆ ಕಾಣ್ತಾರೆ ನಮ್ಮ ಅಪ್ಪ. ಗಡ್ಡ ಕೂದಲೆಲ್ಲ ತೆಗ್ದು ಬಾರಿ ಒಂದು 10 ವರ್ಷ ಹಿಂದೆ ಹೋದಾಗೆ ಕಾಣುದಿಲ್ವಾ? ಅಷ್ಟು ಚಂದ ಕಾಣ್ತಿದ್ದಾರೆ. ಹೇಳ್ತು ಸೌಮ್ಯ ಹೇಳ್ತು 10 ವರ್ಷದ ಇದ್ದಾರೆ 10 ವರ್ಷ ಹಿಂದೆ ಹೋದಂಗೆ ಕಾಣ್ತೋಳೆ. ಈಗ ಗಡ್ಡ ದಿನ ಆಗ್ಲತ್ತೆ ಇನ್ನೊಂದು 10 ವರ್ಷ ಹಿಂದೆ ಆಗಲಿ ಅಪ್ಪ. ಎಂತಕ್ಕೆ ಕೇಳಿದ್ರೆ ಅದು ಗುತ್ತಿ ಇದ್ದಾರೆ ಚಂದ ಕಾಣ್ತಿದೆ ಹೇಳಿ. ಅಂದ್ರೆ ವಾಪಸ್ ಬಿಡಿ ಇನ್ನು ಬಿಡ್ಲಿಕ್ಕಿಲ್ಲ. ಬಿಟ್ಟು ಉಂಟು ಆದ್ರೆ ಇದು ಮಾಡ್ಲಕ್ಕು ಬೇಕಾದ್ರೆ ಅದು ಹರಿತಿಲ್ಲಡ ಶೇವಿಂಗ್ ಇಂದ ಮಾಡುದು ಆ ಬಟ್ಟೆ ಅಲ್ಲಡ. ಅದು 1 ವರ್ಷ ಆಯ್ತಲ್ಲ ಯೂಸ್ ಮಾಡೋದು ಅದಕ್ಕೆ. ಹಾಗೆಲ್ಲ ಕಥೆಗಳು. ಮಗಳು ನಾವು ದೂರ ಹೋಗ್ಬೋದೀಗ. ಎಲ್ಲಿಗೆ? ಸೌತೆಕಾಯಿ ಎಲ್ಲ ಕಂದ ಸೌತಡ್ಕ. ಎಲ್ಲಿಗೆ ಹೋಗ್ಬೋದು ನಾವು? ಎಲ್ಲಿಗೆ? ತೌತಕಾಯಿ ಹೋಗ್ಬೋದ? ಬರೇ ಮುಟ್ಟಡ ತಿಮ್ಮಲೆ ಕೊಡೋಳಿದ್ದದು. ಯಾಕೆ ತಿಮ್ಮಲೆ ಕೊಟ್ಟಿದ್ದಿಲ್ಲ ಇಲ್ಲಿ ಗೋಪಂದದು. ಹಂಗಲಿದ್ದಲ್ಲ ನಿಮಗೆ ಅಲ್ಲಿ ನೋಡು, ಅದು ಅಲ್ಲಿ ನೋಡು. ಯಾಕೆ ಬರಕ್ಕರೆ ಮಂಗ ಕಂಡಿದ್ದು.
ಮೂರು ಕಾಲಕ್ಕೆ ಭಾರ್ಗವ ಬಾ ಅದು ಮಂಗಳೂರಲ್ಲಿ ಬಳ್ಳಿ ನೋಡೋಣ. ಎಂತನೋ ಹೇಳುದು ಕೈಲಿ ಎಂತರ ಮಗು ಸೌತಡ್ಕದಿಂದ ನಾವು ಸೀದಾ ಬಂದದ್ದು ಉಜ್ಜೀವನ ಬಡಾವಣೆ ಅಂತ ಹೇಳಿ ಆಯ್ತಾ. ಇದೆಲ್ಲಿಯಪ್ಪ ಇರೋದು ಅಂತ ಕೇಳಿದರೆ ಕೆಮ್ಮಾರದಲ್ಲಿ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ಹೈವೇಯ ನಡುವೆ ಆಗ್ತದೆ. ಉಪ್ಪಿನಂಗಡಿಯಿಂದ ಸಾಧಾರಣ 6.5-7 ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಈ ಉಜ್ಜೀವನ ಬಡಾವಣೆ ಸಿಗ್ತದೆ. ಇಲ್ಲಿ ನೀವು ಸೈಟ್ಗಳನ್ನು ಬೈ ಮಾಡಬಹುದು. ಹಾಗೆ ಇದು ಹಿರಿಯರ ಬಡಾವಣೆ, ಅಂದರೆ ನಿಮ್ಮ ಜೀವನದ ಕೊನೆ ಕಾಲದಲ್ಲಿ ನೀವು ಇದನ್ನು ಆರಾಮದಲ್ಲಿರಬಹುದು. ಇಲ್ಲೇ ಸೈಟ್ ಪರ್ಚೇಸ್ ಮಾಡಿಟ್ಟು ನೀವು ಪರ್ಚೇಸ್ ಮಾಡಬಹುದು. ಅವರೇ ಮನೆಯೆಲ್ಲ ಕಟ್ಟಿ ಕೊಡ್ತಾರೆ. ಈ ಉಜ್ಜೀವನ ಬಡಾವಣೆಯ ಸ್ಥಾಪಕರು ಯಾರು ಹಾಗಾದರೆ ಅಂತ ಕೇಳಿದರೆ ಗೋಪಾಲಕೃಷ್ಣ ಅರ್ತ್ಯಡ್ಕ ಅಂತ ಹೇಳಿ. ಇವರದ್ದು ಕೆಮ್ಮಾರದಲ್ಲಿ ಮಾತ್ರ ಅಲ್ಲ, ಪುತ್ತೂರಿನ ಆಸುಪಾಸು ಸುಮಾರು ದಿಕ್ಕಿನಲ್ಲೆಲ್ಲ ಬೇರೆ ಬೇರೆ ಬಡಾವಣೆಗಳು ಉಂಟು. ಬಹಳ ಒಂದು ಅತ್ಯುತ್ತಮ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಸೈಟ್ಗಳನ್ನು ಅವರು ಸೇಲ್ ಮಾಡ್ತಾರೆ. ನಾವು ಆರ್ಡ್ರ್ ಮಾಡಿದ್ದು ಪನ್ನೀರ್ ಮಸಾಲೆ ದೋಸೆ, ಒಳಗೆ ಪನ್ನೀರ್ ಉಂಟು. ನಾವು ಆರ್ಡರ್ ಮಾಡಿದ್ದು ಪನ್ನೀರ್ ಮಸಾಲೆ ದೋಸೆ ಅಂತ ಹೇಳಿದೆ. ಉಜ್ಜೀವನ ಬಡಾವಣೆಗೆ ಬಂದು ಪನ್ನೀರ್ ಮಸಾಲೆ ದೋಸೆ ಆರ್ಡರ್ ಮಾಡಿದರೆ ಸಿಗ್ತದಾ ಅಂತ ಒಂದು ಕನ್ಫ್ಯೂಷನ್ ಬರಬಹುದಲ್ಲ. ಸಿಗ್ತದೆ. ಜುಲೈ 24, 25, 26 ಇವತ್ತು ಕೊನೆ ದಿವಸ. ಇವತ್ತು ಹೋಗೋರಿಗೆ ಹೋಗ್ಬೋದು. ಅಲ್ಲಿ ದೋಸೆ ಮೇಳ ಆಗ್ತಾ ಉಂಟು. ವೆರೈಟಿ ದೋಸೆ ಅಲ್ಲಿ ಸಿಗ್ತಾ ಉಂಟು. ನಾವು ಬೇರೆ ಬೇರೆ ವೆರೈಟಿಯ ದೋಸೆಯನ್ನು ಟ್ರೈ ಮಾಡಿದ್ದೇವೆ. ಪನ್ನೀರ್ ಮಸಾಲೆ ದೋಸೆ, ನೂಡಲ್ಸ್ ಮಸಾಲೆ ದೋಸೆ, ದಮ್ ಬಿರಿಯಾನಿ ಮಸಾಲೆ ದೋಸೆ, ಉತ್ತಪ್ಪ, ಮೈಸೂರು ಮಸಾಲೆ ದೋಸೆ, ಆಮೇಲೆ ಚಾಟ್ಸ್, ಈ ಥರ ಬೇರೆ ಬೇರೆ ಐಟಮ್ಗಳನ್ನು ನಾವು ಅಲ್ಲಿ ಟ್ರೈ ಮಾಡಿದ್ದೇವೆ. ಭಾರಿ ಸೂಪರ್ ಇತ್ತಾಯ್ತಾ. ಹಾಗೆ ಜ್ಯೂಸ್ ಐಟಮ್ಗಳು ಕೂಡ ಅಲ್ಲಿ ಉಂಟು. ಇದು ದೋಸೆ ಮೇಳ, ದೋಸೆಗಳ ಹಬ್ಬ. ಇದನ್ನು ನಡೆಸ್ತಾ ಇರುವವರು ಈ ದ್ವಾರಕ ಪ್ರತಿಷ್ಠಾನದವರೇ, ಈ ಉಜ್ಜೀವನ ಬಡಾವಣೆ ಕೆಮ್ಮಾರದಲ್ಲಿ. ಮನೆಯವರ ಸಮೇತ ಹೋಗಿ ದೋಸೆ ಸವಿದು ಬನ್ನಿ. ಈ ಮಳೆಗೆ ಬಿಸಿ ಬಿಸಿ ದೋಸೆ ತಿಂತಾಯಿದ್ರೆ ಸೂಪರ್ ಅಂತ ಆಗ್ತದೆ ಆಯಿತಾ. ಇವತ್ತು ಕೊನೆ ದಿವಸ, ಜುಲೈ 26, ಈ ಆದಿತ್ಯವಾರ ಕೊನೆ ದಿವಸ. ಮಳೆ ಅಂತೆಲ್ಲ ಹೆದರಬೇಕು ಅಂತ ಇಲ್ಲ. ಶೀಟೆಲ್ಲ ಹಾಕಿದ್ದಾರೆ, ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಪಾರ್ಕಿಂಗಿಗೆ ಜಾಗ ಕೂಡ ಉಂಟು. ಹೋಗಿ ಗಮ್ಮತ್ತು ಮಾಡಿ ದೋಸೆ ತಿಂದು ಬರಬಹುದು. ಅದರ ಜೊತೆ ಅಲ್ಲಿ ಸಂಗೀತ ಕಾರ್ಯಕ್ರಮ, ತಾಳಮದ್ದಳೆ, ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಕೂಡ ಅಲ್ಲಿ ಆಗ್ತಾ ಇರ್ತದೆ. ಕಾರ್ಯಕ್ರಮವನ್ನು ಆಸ್ವಾದಿಸುತ್ತಾ ಹೊಟ್ಟೆ ಪೂಜೆ ಕೂಡ ಗಮ್ಮತ್ತಾಗಿ ಮಾಡಬಹುದಾಯ್ತಾ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಲೋಕದ ಮುಖದಲ್ಲಿ ಸುಖಿಗಳಾಗಿದ್ದಂತೆ ಕಾಣ್ತಾ ಇದ್ದಾರೆ. ಸಜ್ಜನರನ್ನು ಪೀಡಿಸಿ ಅವರು ಪಡೆಯುವಂತಹ ಸುಖವಾದರೂ ಯಾವ ಮಟ್ಟದ್ದು? ಇದೆಲ್ಲವನ್ನೂ ಕೂಡ ಲೋಕಮುಖದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡಬೇಕಾದ್ರೆ, ಜಗತ್ತಿಗೊಂದು ಪಾಠವಾಗಬೇಕಾದ್ರೆ, ನಿಜವಾಗಿಯೂ ಮನುಷ್ಯನಾದವನು ಬದುಕಿನಲ್ಲಿ ಸಾಧಿಸಬೇಕಾದದ್ದೇನು ಎನ್ನುವುದನ್ನು ತಿಳಿಬೇಕಾದ್ರೆ ಈ ಒಂದು ಕಾರ್ಯವನ್ನು ನಾನು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೆ. ಹಾಗಾಗಿಯೇ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿ ತುಂಬ ಪ್ರೀತಿಯಿಂದ ಮಾತಾಡಿಸಿ, ನಿಮ್ಮ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ನನಗೆ ಫೋಟೋ ಬೇಕು, ಎಲ್ಲರೂ ಸಿಕ್ಕಿದ್ದು ಸಂತೋಷ ಆಯಿತು ಅಂತ ಹೇಳಿ ಫೋಟೋ ಕೂಡ ತೆಗೆಸ್ಕೊಂಡ್ರು.
ಯಾವುದೆಲ್ಲ ವೆರೈಟಿಯ ದೋಸೆ ಉಂಟು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸುಮಾರು ಈ ಥರದ ಬೋರ್ಡ್ ಹಾಕಿದ್ದಾರೆ. ನಾವು ಆರ್ಡರ್ ಕೊಡುವಲ್ಲಿಯೂ ಹಾಕಿದ್ದಾರೆ. ಆರಾಮ್ಸೆ ಹೋಗಿ ನಾವು ಬೈ ಮಾಡಬಹುದು. ಎಲ್ಲಿಯೂ ರಶ್ ಆಗಬೇಕಾದಂಥ ಅವಶ್ಯಕತೆ ನಮಗೆ ಬರುವುದಿಲ್ಲ. ಒಟ್ಟಿನಲ್ಲಿ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.